ಹಲೋ ನಮಸ್ಕಾರ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ಅಜಿತ್ ಆ ಭೂಮಿನ ಮಾತಾಡಿಸ್ತಾ ಇರಲ್ಲ. ಏನಕ್ಕೋಸ್ಕರ ಮಾತಾಡಿಸ್ತಾ ಇರಲ್ಲ ಅಂತ ಅನ್ನೋದಾದರೆ, ಅಜಿತ್ ಮನಸ್ಸಲ್ಲಿ ಭೂಮಿನ ಹೆಂಡತಿ ಅಂತ ಸ್ವೀಕರಿಸಿ ಅವಳನ್ನ ತುಂಬನೇ ಬೆಟ್ಟದಷ್ಟು ಪ್ರೀತಿನ ಮಾಡ್ತಾ ಇರ್ತಾನೆ. ಇದೆಲ್ಲದುವ ಭೂಮಿಗೆ ಅರ್ಥ ಆಗ್ತಾ ಇಲ್ವಲ್ಲ, ಅವಳು ಯಾಕೆ ನನ್ನ ಪ್ರೀತಿನ ಒಪ್ಕೊತಾ ಇಲ್ಲ, ನನ್ನ ಮನಸ್ಸಿನಲ್ಲಿ ಇಷ್ಟೆಲ್ಲ ಭಾವನೆಗಳು ಬರ್ತಾ ಇದ್ರುವ, ಅವಳ ಹತ್ರ ನಾನು ಈ ರೀತಿ ಎಲ್ಲ ಸ್ಪಂದಿಸ್ತಾ ಇದ್ರುವ, ಅದೆಲ್ಲದುವ ಈ ದಡ್ಡಿ ಮನಸ್ಸು ಭೂಮಿಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ನಾನು ಹೇಗೆ ಅರ್ಥ ಮಾಡ್ಸೋಣ ಇವಳನ್ನ? ಅಲ್ಲ, ಇವಳ ಜೊತೆ ನಾನು ಮಾತಾಡೋದೇ ಇಲ್ಲ. ನೀನಾಗಿ ನೀನೇ ನಿನ್ನ ಬಾಯಿಂದ ನನ್ನನ್ನು ಸಾಯಬ್ರೆ ಐ ಲವ್ ಯು, ನೀವೇ ನನ್ನ ಗಂಡ, ಕೊನೆವರೆಗೂ ನಿಮ್ಮನ್ನು ಬಿಟ್ಟು ನಾನು ಯಾರನ್ನೂ ಗಂಡ ಅಂತ ಸ್ವೀಕರಿಸಲ್ಲ ಅಂತ ಅವಳ ಬಾಯಿಂದ ಅವಳೇ ಹೇಳೋವರೆಗೂ ನಾನು ಯಾವುದೇ ಕಾರಣಕ್ಕೂ ಆ ಭೂಮಿನ ಮಾತಾಡ್ಸಲ್ಲ ಖಡಾಖಂಡಿತವಾಗಿ ಅಂತ ಅಂದ್ಬಿಟ್ಟು ಅಜಿತ ತುಂಬಾ ಬೇಜಾರು ಮಾಡಿಕೊಂಡು ಕುತ್ಕೊಂಡಿರ್ತಾನೆ. ಹಾಗೆ ಇಲ್ಲಿ ಪೊಲೀಸ್ ಸ್ಟೇಷನಿಗೂ ಕೂಡವ ಅಜಿತ ಬಂದಿರ್ತಾನೆ. ಅದೇ ಟೈಮ್ಗೆ ಸತ್ಯಣ್ಣ ಕೂಡವ ಬಂದ್ಬಿಟ್ಟು, ಏನಪ್ಪ ಎಲ್ಲಿ ಗಂಟ ಬಂತು ನಿಮ್ಮ ಪ್ರೀತಿ ವಿಚಾರ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಅಯ್ಯೋ ಸತ್ಯಣ್ಣ, ಅದೊಂದು ದೊಡ್ಡ ಇನ್ಸಿಡೆಂಟ್ ಆಗಿ ನಡೆದಿದ್ವಿ ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾ ಇರ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡ್ಬಿಟ್ಟು ಈ ಕಡೆ, ಏನಾಯ್ತಪ್ಪ ಅಜಿತ ಹಂಗಂದಾಗೆ ಹೇಳ್ಬಿಟ್ಟ ಏನೋ ಭೂಮಿಗೆ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಅಯ್ಯೋ ಸತ್ಯಣ್ಣ, ಆ ಬಾಯ್ಬೇಡಿಕೆ ಹತ್ರ ನಾನು ಹೇಳೋದಕ್ಕಾದ್ರೂ ಸಾಧ್ಯನ ಸತ್ಯಣ್ಣ? ಮೊದಲೇಯ ನಾನು ಹೇಳೋದಕ್ಕಿಂತ ಮುಂಚೆನೇ ಏನಾರು ಒಂದು ತಂತು ಅವಳೇ ಮಾತಾಡ್ತಿರ್ತಾಳೆ ಪಟಪಟ ಅಂತ, ನಾನು ಮಾತಾಡೋದಕ್ಕೆ ಬಿಡಲ್ವಲ್ಲ ಸತ್ಯಣ್ಣ ಅಂತ ಅಂದ್ಬಿಟ್ಟು ಅಜಿತ ತುಂಬಾ ಬೇಜಾರು ಮಾಡಿಕೊಂಡು ಸತ್ಯಣ್ಣನ ಹತ್ರ ಮಾತಾಡ್ತಾ ಇದ್ದಾಗ, ಅದೇ ಟೈಮಿಗೆ ಇಲ್ಲಿ ಭೂಮಿ ಬರ್ತಾಳೆ. ಸತ್ಯಣ್ಣ, ನೀವೇ ಹೇಳಿ ಸತ್ಯಣ್ಣ, ನೋಡಿ ಸತ್ಯಣ್ಣ, ನನ್ನನ್ನು ನೆನ್ನೆ ದಿವಸದಿಂದನೂ ಆ ಅಜಿತ್ ಸಾಹೇಬರು ಮಾತಾಡಿಸ್ತಾನೆ ಇಲ್ಲ. ಯಾಕೆ ಸಾಹೇಬ್ರೆ ನಾನು ಮಾತಾಡಿಸ್ತಿಲ್ಲ? ನಂದೇನಾರು ತಪ್ಪಿದೆಯಾ ಹೇಳಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ನಾನು ನೆನ್ನೆ ದಿವಸದಿಂದನೂ ಅಜಿತ್ ಸಾಹೇಬ್ರನ್ನ ಮಾತಾಡ್ಸೋದಕ್ಕೆ ಅಂತ ಟ್ರೈ ಮಾಡ್ತಾನೆ ಇದ್ದೀನಿ. ಅವರು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ಸತ್ಯಣ್ಣ. ದಯವಿಟ್ಟು ನೀವಾದರೂ ಹೇಳಿ ಸತ್ಯಣ್ಣ, ಅಜಿತ್ ಸಾಹೇಬ್ರನ್ನ ಬಿಟ್ಟು ಅವ್ರು ಮಾತಾಡಿಸ್ತಲೇ ಇರ್ದಲೆಯ ಒಂದು ಕ್ಷಣನೂ ನನಗೆ ಇರೋದಕ್ಕಾಗಲ್ಲ ಸತ್ಯಣ್ಣ. ಅವ್ರ ಜೊತೆ ನಾನು ಯಾವಾಗಲೂ ಪಟಪಟ ಅಂತ ಮಾತಾಡ್ತಾ ಇದ್ರೆ ಅದಕ್ಕೆ ನನಗೆ ಹೊಟ್ಟೆ ತುಂಬ ಊಟ ಮಾಡಿದಷ್ಟು ಖುಷಿ ಆಗುತ್ತೆ ಸತ್ಯಣ್ಣ. ಪ್ಲೀಸ್ ಸತ್ಯಣ್ಣ, ಹೇಳಿ ಸತ್ಯಣ್ಣ ನೀವಾದರೂ ಅಂತ ಅಂದ್ಬಿಟ್ಟು ಈ ಕಡೆ ಅಜಿತ್ ಕೇಳ್ತಾ ಇರ್ತಾನೆ. ಯಾಕಪ್ಪ ಅಜಿತ, ಭೂಮಿನ ಯಾಕೆ ಆ ರೀತಿಯ ಬೇಜಾರು ಮಾಡ್ತೀಯಾ, ಮಾತಾಡ್ಸಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಹೌದು ಸಾಹೇಬ್ರೆ, ನನ್ನ ಜೊತೆ ಯಾಕೆ ಸಾಹೇಬ್ರೆ ನೀವು ಮಾತುಬಿಟ್ಟಿದ್ದೀರಾ, ಏನಕ್ಕೋಸ್ಕರ ಅಂತನಾದರೂ ಹೇಳಿ ಸಾಹೇಬ್ರೆ, ನೀವು ಅದೇನು ಹೇಳಿದ್ರು ಅದನ್ನೆಲ್ಲ ನಾನು ಮಾಡ್ತೀನಿ ಸಾಹೇಬ್ರೆ, ದಯವಿಟ್ಟು ಅದೇನಕ್ಕೆ ಅಂತನಾದರೂ ಹೇಳಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಾ ಇದ್ದಾಗ, ಸಾರಿ ಭೂಮಿ ಹೇಳ್ತಾ ಇದ್ದಾಗ ಮಾತನ್ನ ಕೇಳಿಸ್ಕೊಂಡ್ಬಿಟ್ಟು ಈ ಕಡೆ ಅಜಿತ ಒಂದು ಮಾತನ್ನು ಆಡ್ದಲೆಯ ಏಕ್ದಮ್ ಭೂಮಿ ಹತ್ರವ, ಐ ಲವ್ ಯು, ಐ ಲವ್ ಯು ಟು ಸೋ ಮಚ್, ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ, ನನ್ನ ಪ್ರೀತಿನ ನೀನು ಒಪ್ಕೊಳ್ಳಿ ಅಂತಲೇ ನಾನು ಇಷ್ಟು ದಿವಸ ನಿನ್ನನ್ನು ಮಾತಾಡಿಸ್ತಾ ಇರಲಿಲ್ಲ. ನನ್ನ ಪ್ರೀತಿನ ಒಪ್ಕೊಂಡು ನೀನು ನನ್ನ ಹೆಂಡ್ತಿಯಾಗಿ ನನ್ನ ಜೊತೆ ನನ್ನ ಕೊನೆವರೆಗೂ ನನ್ನ ಜೀವನ ಪರಿ ಅಂತ ನನ್ನ ಜೊತೆ ಹೆಂಡ್ತಿಯಾಗಿ ಬಾಳ್ತೀಯ ಅಲ್ವಾ ಭೂಮಿ ಅಂತ ಅಂದ್ಬಿಟ್ಟು ಸತ್ಯಣ್ಣನ ಎದುರಿಗೆ ಅಜಿತ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲೆಯ ತುಂಬಾ ಕೋಪ ಮಾಡಿಕೊಂಡು ಭೂಮಿ ಹತ್ರ ಡೈರೆಕ್ಟಾಗಿ ಐ ಲವ್ ಯು ಭೂಮಿ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡು ಈ ಕಡೆ ಭೂಮಿಗೆ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ದಲೆಯ ಹೇಳಿರೋ ಅಂಥ ಮಾತಿಗೆ ಸ್ಟ್ರಕ್ ಆಗಿ ಹಾಗೆಯ ಅಜಿತ್ ಕಣ್ಣುಗಳನ್ನೇ ನೋಡಿಕೊಂಡು ನಿಂತ್ಕೊಂಡಿರ್ತಾಳೆ. ಆಗ ಈ ಕಡೆ ಅಜಿತ, ಹೇಳು ಭೂಮಿ, ನನ್ನ ಮಾತಿಗೆ ಉತ್ತರ ಕೊಡು, ನನ್ನ ಜೊತೆಯ ನೀನು ನನ್ನ ಹೆಂಡತಿಯಾಗಿ ನನ್ನ ಜೀವನನ ಹಂಚ್ಕೊಂಡು ನನ್ನ ಜೊತೆ ಬಾಳ್ತೀಯ ಭೂಮಿ ಅಂತ ಅಂದ್ಬಿಟ್ಟು ಅಜಿತ್ ಕೇಳ್ತಾ ಇದ್ದಾಗ, ಸಾಹೇಬ್ರೆ ಏನು ಹೇಳ್ತಾ ಇದ್ದೀರಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಹೌದು ಭೂಮಿ, ನಿನ್ನನ್ನು ನಾನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ, ಇದನ್ನೇ ನಾನು ಅವತ್ತು ದೇವಸ್ಥಾನದಲ್ಲಿ ಹೇಳೋದಕ್ಕೆ ಅಂತ ಬಂದಿದ್ದು. ಆದರೆ ನಾನು ಹೇಳೋದಕ್ಕಿಂತ ಮುಂಚೆನೇ ನೀನೇ ಏನಾದರೂ ಒಂದು ಅಡ್ಡ ಬಾಯಿ ಹಾಕ್ಬಿಟ್ಟು ಏನಾದರೂ ಒಂದು ಮಾತಾಡ್ತಾ ಇದ್ದೆ, ನಾನು ಹೇಳೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಅವತ್ತು ನಾನು ನೀನು ಇಬ್ಬರು ಆ ಪಾನಿಪುರಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಆಚೆ ಹೋಗಿದ್ವಲ್ಲ, ಅವತ್ತು ಕೂಡ ನಾನು ನಿನ್ನ ಹತ್ರವ ಈ ವಿಷಯನ ಹೇಳ್ದೆ. ಆದರೆ ಅದೆಲ್ಲವ ಸುಳ್ಳು, ಅಪ್ಪು ಬಂದಿದ್ದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದು ಅಂತ ನೀನೇ ಅಪಾರ್ಥ ತಿಳ್ಕೊಂಡೆ. ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಅವತ್ತು ಅಪ್ಪು ಬಂದಿದ್ದು ನನಗೆ ಗೊತ್ತೂ ಇರಲಿಲ್ಲ. ನನ್ನ ಮನಸ್ಸಿನಲ್ಲಿ ಇರೋದನ್ನು ನಾನು ನಿಜವಾಗ್ಲೂ ನಿನ್ನ ಹತ್ರ ಅವತ್ತು ಆ ವಿಷಯನ ಹೇಳಿದ್ದು, ಬೊಕ್ಕೆ ಕೊಟ್ಟು ನನ್ನ ಮನಸ್ಸಿನಿಂದ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಐ ಲವ್ ಯು ಅಂತ ಕೂಗಿ ಹೇಳಿದೆ. ಆದರೆ ಅವತ್ತು ಕೂಡ ನೀನು ನನ್ನ ಮಾತನ್ನ ಹಾಗೆ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಲೆಯ ಅವತ್ತೆಲ್ಲ ಆಡಿದ್ದೆಲ್ಲ ನಾಟಕ ಅಂತಲೇ ಅಂದ್ಕೊಂಡೆ. ಆದರೆ ಇವತ್ತು ಹೇಳ್ತಾ ಇದ್ದೀನಿ ಭೂಮಿ, ನಂಗೆ ತುಂಬಾ ಬೇಜಾರಾಗಿದೆ ಭೂಮಿ, ನನ್ನ ಮನಸ್ಸನ್ನ ನೀನು ಅರ್ಥ ಮಾಡ್ಕೊತಾ ಇಲ್ವಲ್ಲ. 6 ತಿಂಗಳವರೆಗೂ ನನ್ನ ಜೊತೆಯ ಜೀವನ ಮಾಡಿದೀಯಾ, ಆದರೆ ನನ್ನ ಮನಸ್ಸು ಏನು ಅಂತ ಅನ್ನೋದನ್ನು ನೀನು ಇಲ್ಲಿವರೆಗೂ ನೀನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ಭೂಮಿ. ಇವತ್ತೇ ನಾನೇ ಬಾಯ್ಬಿಟ್ಟು ಕೇಳ್ತಾ ಇದ್ದೀನಿ ಭೂಮಿ, ಐ ಲವ್ ಯು ಸೋ ಮಚ್ ಭೂಮಿ, ನೀನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಭೂಮಿ. ಅದಕ್ಕೋಸ್ಕರವ ಜೀವನ ಪರ್ಯಂತ ನನ್ನ ಉಸಿರಿರೋವರೆಗೂ ನನ್ನ ಉಸಿರಲ್ಲಿ ನಿನ್ನ ಉಸಿರನ್ನ ಬೆರ್ತೋಗ್ಬಿಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಭೂಮಿ. ಐ ಲವ್ ಯು ಸೋ ಮಚ್ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾಗ, ಸಾಹೇಬ್ರೆ ಏನು ಹೇಳ್ತಾ ಇದ್ದೀರಾ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಹೌದು
ಭೂಮಿ. ನೋಡು ನಿನಗೆ ಈಗಲೇ ಹೇಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ದಿನ ನಾನು ಟೈಮ್ ಕೊಡ್ತೀನಿ. ನಾಳೆ ಒಳಗೆ ನೀನು ಇದಕ್ಕೆ ಏನು ನಿರ್ಧಾರ ಮಾಡಿದ್ದೀಯಾ ಅಂತ ಅನ್ನೋದನ್ನ ಹೇಳ್ಬೇಕು. ಅದು ನನಗೆ ಖುಷಿಯಾಗಿರಬೇಕು, ನನ್ನ ಮನಸ್ಸಿಗೆ ಖುಷಿ ಆಗಬೇಕು ಅಂತ ವಿಚಾರನ ನೀನು ಒಪ್ಕೊಂಡು, ನನ್ನ ಪ್ರೀತಿನ ಒಪ್ಕೊಂಡು ನೀನು ಬಂದು ಹೇಳ್ಬೇಕು. ನಾಳೆ ಒಳಗಾಗಿ ನೀನು ಇದಕ್ಕೊಂದು ಡಿಸಿಷನ್ನಿಗೆ ಬಂದು ನನಗೆ ಉತ್ತರ ಕೊಡಲೇಬೇಕು ಭೂಮಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಆಗ ಈ ಕಡೆ ಈ ಮಾತನ್ನ ಕೇಳಿಸ್ಕೊಂಡು ಭೂಮಿ, ಸಾಹೇಬ್ರೆ ಏನು ಹೇಳ್ತಾ ಇದ್ದೀರಾ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಇನ್ನೊಂದು ಮಾತು ಏನು ಆಡಬೇಡ, ನಾನು ಹೇಳಿದ್ರ ಬಗ್ಗೆ ಮನೇಲಿ ಕೂತ್ಕೊಂಡು ಆರಾಮಾಗಿ ಯೋಚನೆ ಮಾಡಿ ನನಗೆ ಎಲ್ಲದಕ್ಕೂ ಸರಿಯಾಗಿ ನೀನು ಉತ್ತರನ ಕೊಡಬೇಕು. ಅದು ನಾಳೆನೇ ಉತ್ತರನ ಕೊಡಬೇಕು ಆಯಿತಾ ಅಂತ ಅಂದ್ಬಿಟ್ಟು, ಸತ್ಯಣ್ಣ ಬನ್ನಿ ನಮಗೆ ಕೆಲಸ ಇದೆ ಹೋಗೋಣ ಅಂತ ಅಂದ್ಬಿಟ್ಟು ಭೂಮಿನ ಅಲ್ಲೇ ಬಿಟ್ಬಿಟ್ಟು ಅಜಿತ್ ಸತ್ಯಣ್ಣನ ಕರ್ಕೊಂಡು ಆಚೆ ಕಡೆ ಬರ್ತಾನೆ. ಅಲ್ಲ ಸಾಹೇಬ್ರಿ ಏನಿದು ಈ ರೀತಿ ಎಲ್ಲ ಮಾತಾಡಿದ್ರಲ್ಲ ಸಾಹೇಬ್ರೆ, ನಿಜವಾಗ್ಲೂ ಸಾಹೇಬ್ರೆ ನಿಮ್ಮನ್ನು ನಾನು ಬೆಟ್ಟದಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ. ಆದರೆ ಏನು ಮಾಡೋದು ಸಾಹೇಬ್ರೆ, ನಾನು ಅದನ್ನು ಯಾವ ರೀತಿ ನಿಮ್ಮ ಹತ್ರ ಹೇಳ್ಕೊಳೋದಕ್ಕಾಗುತ್ತೆ ಸಾಹೇಬ್ರೆ, ನಾನು ಕೂಡ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಹೇಳ್ಕೊಂಡೆ ಅಂತ ಅಂದರೆ ಮನೆಯವರೆಲ್ಲರಿಗೂ ನಾನು ಎಲ್ಲಿ ಮೋಸ ಮಾಡಿಬಿಟ್ಟಿದ್ದೀನೋ ಅಂತ ನನಗೆ ಪಾಪ ಪ್ರಜ್ಞೆ ಕಾಡುತ್ತೆ ಸಾಹೇಬ್ರೆ. ನನಗೇನು ಮಾಡೋಣ, ನಾಳೆ ಒಳಗೆ ಸಾಹೇಬ್ರು ಬೇರೆ ನನ್ನ ಪ್ರೀತಿ ಮಾಡ್ತಾ ಇರೋಂಥ ವಿಚಾರನ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಏನು ಮಾಡ್ಲಪ್ಪ ದೇವ್ರೆ ಅಂತ ಅಂದ್ಬಿಟ್ಟು ಭೂಮಿನೂ ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಆ ಒಂದು ಗುಂಗ್ನಲೆಯ ಈ ಕಡೆ ಮನೆಗೆ ಬರ್ತಾರೆ. ಕಡೆ ಅಜಿತ್ ಕೂಡವ ಲಚಿಕೇತ್ ಹತ್ರವ, ನೋಡು ಲಚಿಕೇತ್, ಆ ಪುರುಷೋತ್ತಮ ಆಸ್ಪತ್ರೆಯಲ್ಲಿದ್ದಾಗ ಅವರಿಗೆ ಮನಸ್ವಿನಿಯಾಗೆ ಶಾರದಾ ಅತ್ತೆ ಎಲ್ಲಿದ್ದಾರೆ, ಅವರು ನಿಜವಾಗ್ಲೂ ಬದುಕಿದಾರಾ, ಯಾರ ಜೊತೆ ಇದ್ದಾರೆ ಅಂತ ಅನ್ನೋದು ಎಲ್ಲದೂ ಗೊತ್ತಿದೆ ಅಂತ ಅನಿಸುತ್ತೆ. ಆದರೆ ಅವರು ಆ ಆಸ್ಪತ್ರೆಯಲ್ಲಿ ಇದ್ದಾಗಿಂದನೂ ಅವರು ರಿಕವರಿ ಆಗ್ತಾನೆ ಇಲ್ಲ, ಅವರಿಗೆ ಯಾವುದೇ ಟ್ರೀಟ್ಮೆಂಟು ಕೂಡ ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆಯ ಅವ್ರನ್ನ ಅಲ್ಲಿರೋ ಅಂಥ ಆಸ್ಪತ್ರೆ ಡಾಕ್ಟರ್ಸ್ಗಳೆಯ ರಿಕವರಿ ಆಗೋದಕ್ಕೆ ಬಿಡ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಲಚಿಕೇತು. ಅದಕ್ಕೋಸ್ಕರನೇ ಈಗ ಆ ಪುರುಷೋತ್ತಮ್ನ ಆ ಆಸ್ಪತ್ರೆಯಿಂದವ ಕರ್ಕೊಂಬಂದು ನಿಮ್ಮ ಆಸ್ಪತ್ರೆಗೆ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಆಸ್ಪತ್ರೆಗೆ ಹೇಗಾದರೂ ಮಾಡಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಬಿಡು. ಹಾಗೆಯೇ ಅವ್ರನ್ನ ರಿಕವರಿ ಮಾಡೋ ಅಂಥ ಜವಾಬ್ದಾರಿ ನಿಂದು. ನೀನೇ ಈಗ ಆ ಪುರುಷೋತ್ತಮ್ನ ಹೇಗಾದರೂ ಮಾಡಿ ಅವರು ಆದಷ್ಟು ಬೇಗ ಆರೋಗ್ಯವಾಗಿ ಮಾತಾಡೋ ಹಾಗೆ ಆಗಬೇಕು. ಆಗ ನಮಗೆ ಮನಸ್ವಿನಿ ಹಾಗೆ ನಮ್ಮ ಶಾರದಾ ಅತ್ತೆ ಎಲ್ಲಿದ್ದಾರೆ ಅಂತ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಅದೆಲ್ಲ ಜವಾಬ್ದಾರಿ ನೀನು ತಗೋಬೇಕು ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಸರಿ ಅಣ್ಣ ಆಯಿತು ಅಂತ ಅಂದ್ಬಿಟ್ಟು ಲಚಿಕೇತ್ ಕೊಡವ ಮಾರನೇ ದಿನ ಇಲ್ಲಿ ಆ ಪುರುಷೋತ್ತಮ್ ಇರೋ ಅಂಥ ಆಸ್ಪತ್ರೆಗೆ ಫೋನ್ ಮಾಡಿಬಿಟ್ಟು ಆಂಬುಲೆನ್ಸಿಂದ ಆ ಪುರುಷೋತ್ತಮ್ನ ಆಸ್ಪತ್ರೆಗೆ ಅಂತ ಅಂದ್ಬಿಟ್ಟು ಕರೆಸ್ಕೊಂಡಿರ್ತಾರೆ. ಆಗ ಈ ಕಡೆ ಪುರುಷೋತ್ತಮ್ನ ಲಚಿಕೇತು ಆಸ್ಪತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದ ತಕ್ಷಣ ಈ ಕಡೆ ಪುರುಷೋತ್ತಮ್ಗೆ ಲಚಿಕೇತು ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಇದೆಲ್ಲದೂ ದೇವಯಾನಿಗೆ ಗೊತ್ತಾಗಿರುತ್ತೆ. ಅಜಿತ್ ಹಾಗೆ ಲಚಿಕೇತ್ ಇಬ್ಬರು ಸೇರಿಕೊಂಡು ಈಗಾಗಲೇ ಪುರುಷೋತ್ತಮ್ನ ಲಚಿಕೇತಿರ ಅಂತ ಆಸ್ಪತ್ರೆಗೆ ಸೇರಿಸ್ಬಿಟ್ಟಿದ್ದಾರೆ. ಈಗಾಗಲೇ ಪುರುಷೋತ್ತಮ್ಗೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಆದಷ್ಟು ಬೇಗ ಅವನು ಸ್ವಲ್ಪನೇ ಚೇತರಿಸ್ಕೊತಾ ಇದ್ದಾನೆ ಅಂತ ಅನ್ನೋ ವಿಷಯ ಎಲ್ಲದೂ ದೇವಯಾನಿಗೆ ಗೊತ್ತಾಗ್ಬಿಟ್ಟು ಅವಳು ಕೂಡ ತುಂಬಾ ಶಾಕ್ ಆಗಿರ್ತಾಳೆ. ಕೂಡವ ಪುರುಷೋತ್ತಮ್ಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇರ್ತಾನೆ. ಪುರುಷೋತ್ತಮ ಆದಷ್ಟು ಬೇಗ ಗುಣಮುಖ ಆಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬ್ಲಡ್ ಎಲ್ಲವ ಗ್ಲುಕೋಸ್ನೆಲ್ಲ ಹಾಕಿರ್ತಾರೆ ಕೈಗೆ. ಪುರುಷೋತ್ತಮ್ಗೆ ಯಾವ್ಯಾವ ಇಂಜೆಕ್ಷನ್ ಕೊಡಬೇಕೋ ಅವನಿಗೆ ಆದಷ್ಟು ಬೇಗ ಮರ್ತೋಗಿರೋ ಅಂಥದ್ದೆಲ್ಲದೂ ಜ್ಞಾಪನ ಶಕ್ತಿ ಬರಬೇಕು, ಅವನು ಗುಣಮುಖ ಆಗಬೇಕು ಅಂತ ಅನ್ನೋದಕ್ಕೋಸ್ಕರವ ಐಸು ವಾರ್ಡಲ್ಲಿ ಇಟ್ಬಿಟ್ಟು ಅವನಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾನೆ ಲಚಿಕೇತು. ಹಾಗೆ ಇಲ್ಲಿ ಸ್ವಲ್ಪನೇ ಪುರುಷೋತ್ತಮ ಕಾಲು ಅಲ್ಲಾಡ್ಸೋದು, ಕೈ ಅಲ್ಲಾಡ್ಸೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಇದನ್ನು ನೋಡಿದಂಥ ಲಚಿಕೇತ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಫೋನ್ ಮಾಡಿಬಿಟ್ಟು, ಅಣ್ಣ ನೀವು ಹೇಳಿದ್ರಲ್ಲ ಪುರುಷೋತ್ತಮ್ನ, ಅವನ್ನ ನಾವು ಈಗಾಗಲೇ ಆಸ್ಪತ್ರೆಗೆ ವರ್ಗಾಯಿಸ್ಕೊಂಡಿದ್ದೀವಿ, ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಸ್ವಲ್ಪನೇ ಈಗ ಚೇತರಿಸ್ಕೊಳ್ತಾ ಇದ್ದಾನೆ, ಇನ್ನು ಸ್ವಲ್ಪ ದಿನದೊಳಗೆ ಅವನು ಚೇತರಿಸ್ಕೊಳ್ತಾನೆ, ಆಗ ಅವನು ಮನಸ್ವಿನಿ ಹಾಗೆ ಶಾರದಾ ಅತ್ತೆಗೆ ಎಲ್ಲಿದ್ದಾರೆ ಅಂತ ಅನ್ನೋದನ್ನ ಡೆಫಿನೆಟ್ಲಿ ಹೇಳ್ತಾನೆ, ನೋಡ್ತಾ ಇರೋಣ ಅಂತ ಅಂದ್ಬಿಟ್ಟು ಲಚಿಕೇತ್ ಹೇಳ್ತಾ ಇರ್ತಾನೆ. ಲಚಿಕೇತ್ ಏನು ಹೇಳ್ತಾ ಇದೆಯಾ, ಪುರುಷೋತ್ತಮ ಹಾಗಾದರೆ ಸ್ವಲ್ಪನೇ ಗುಣಮುಖ ಆಗ್ತಾ ಇದ್ದಾರಾ, ಓಕೆ ಹಾಗಾದರೆ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾ ಇರ್ತಾನೆ. ಸರಿ ಅಂತ ಅಂದ್ಬಿಟ್ಟು ಅಜಿತ್ ಆ ಆಸ್ಪತ್ರೆಗೆ ಅಂತ ಅಂದ್ಬಿಟ್ಟು ಬರ್ತಾನೆ. ಬಂದಿದ ತಕ್ಷಣ ಈ ಕಡೆ ದೇವಯಾನಿಗೆ ವಿಚಾರ ಎಲ್ಲ ಗೊತ್ತಾಗ್ಬಿಟ್ಟು ಅವಳು ಕೂಡ ತುಂಬಾ ಶಾಕ್ ಆಗಿರ್ತಾಳೆ. ಏನಿದು, ಏನಾಗ್ತಾ ಇದೆ, ಪುರುಷೋತ್ತಮ ಹಾಗಾದರೆ ಗುಣಮುಖ ಆಗ್ತಾ ಇದ್ದಾನ, ಹಾಗಾದರೆ ಅಜಿತ ಅವನನ್ನು ಮಾತಾಡಿಸೋದಕ್ಕೆ ಅಂತ ಹೋಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ದೇವಯಾನಿ ಶಾಕ್ ಆಗಿರ್ತಾಳೆ. ಈಗ ಪುರುಷೋತ್ತಮ ಗುಣಮುಖ ಆಗ್ತಾ ಇದ್ದಾನೆ. ಲಚಿಕೇತು ಪುರುಷೋತ್ತಮನ ಸ್ವಲ್ಪನೇ ಗುಣಮುಖ ಮಾಡ್ತಾ ಇದ್ದಾನೆ. ಈಗ ಪುರುಷೋತ್ತಮ ಅಜಿತ್ಗೆ ಮನಸ್ವಿನಿ ಹಾಗೆ ಶಾರದಾ ಅವರು ಇಬ್ಬರು ಬದುಕಿದ್ದಾರೆ,
ಭೂಮಿನೇ ಮನಸ್ವಿನಿ ಅಂತ ಅಂದ್ಬಿಟ್ಟು ಅಜಿತ್ ಹತ್ರ ಹೇಳ್ತಾನ. ಏನು ಮಾಡ್ತಾನೆ, ಸ್ವಲ್ಪ ದಿನದಲ್ಲೇ ಆ ಪುರುಷೋತ್ತಮ್ ಗುಣಮುಖ ಆಗ್ತಾ ಇದ್ದಾನೆ. ಇನ್ನೇನು ಭೂಮಿನೇ ಮನಸ್ವಿನಿ ಅಂತ ಅನ್ನೋದು ಪುರುಷೋತ್ತಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಅವತ್ತಿನ ದಿನವ ರಾಣ ಪುರುಷೋತ್ತಮ್ಗೆ ಶೂಟ್ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ಭೂಮಿಗೆ ನೀನೇ ಭೂಮಿ ಮನಸ್ವಿನಿ ಅಂತ ಹೇಳೋದಕ್ಕೆ ಅಂತ ಹೋಗಿದ್ದಂಥ ಟೈಮ್ನಲ್ಲಿ ರಾಣ ಶೂಟ್ ಮಾಡಿಬಿಟ್ಟಿದ್ದ. ಹಾಗಾಗಿ ಪುರುಷೋತ್ತಮ್ಗೆ ಗುಣಮುಖ ಆಗಿದ ತಕ್ಷಣನೇ ಅಜಿತ್ಗೆ ಇಲ್ಲಿ ನಿನ್ನ ಹೆಂಡತಿ ಭೂಮಿನೆಯ ಮನಸ್ವಿನಿ ಅಂತ ಅನ್ನೋ ವಿಚಾರನ ಹೇಳ್ತಾನೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಬೇಗ ಪುರುಷೋತ್ತಮ್ ಗುಣಮುಖ ಆಗಲಿ, ಶಾರದಾಗೆ ಮನಸ್ವಿನಿ ಇಬ್ಬರು ಮನೆಗೆ ಬರಲಿ. ಶ್ರವಣ್ ಮನಸ್ವಿನಿ ಸಾರಿ ಭೂಮಿನೇ ಮನಸ್ವಿನಿ ಅಂತ ಅನ್ನೋದು ಶ್ರವಣ್ ಅವರಿಗೆ ಗೊತ್ತಾಗಬೇಕು ಅಂತ ನಾನು ಅಂದ್ಕೊತಾ ಇದ್ದೀನಿ. ಶಾರದಾ, ಶ್ರವಣ್ಣು, ಮನಸ್ವಿನಿ ಅಂದರೆ ಭೂಮಿ, 3 ಜನನೂ ಚೆನ್ನಾಗಿ ಆ ಮನೇಲಿ ಖುಷಿಯಾಗಿ ಇರೋದೇ ನಮಗೆ ಆಸೆ. ಇದೆಲ್ಲ ಗೊತ್ತಾದ ಮೇಲೆ ಅಜಿತ್ ಕೂಡ ಭೂಮಿನ ಹೆಂಡತಿ ಅಂತ ಸ್ವೀಕರಿಸ್ತೇನೆ. ಅವರಿಗೂ ಕೂಡ ಒಂದು ಮುದ್ದಾದ ಮಗು ಹುಟ್ಟುತ್ತೆ. ಇದೆಲ್ಲ ನೋಡೋದಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.